ಆಭರಣ ಪ್ರಿಯರಿಗೆ ಮೇಲಿಂದ ಮೇಲೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಇನ್ಮೇಲೆ ಚಿನ್ನ ಬೆಳ್ಳಿ ಕೊಳ್ಳೋದು ಮತ್ತಷ್ಟು ಕಷ್ಟಕರವಾಗಿದೆ. ಇಳಿಕೆ ಬಳಿಕ ಈಗ ನಿರಂತರವಾಗಿ ಮತ್ತೆ ರೇಟ್ ಜಂಪ್ ಆಗ್ತಾ ಇರುವಂಥದ್ದು. ಇನ್ನು ಮುಂದೆ ಚಿನ್ನ ಬೆಳ್ಳಿ ಕೊಳ್ಳೋದು ಮತ್ತಷ್ಟು ಕಷ್ಟ. ಇಳಿಕೆ ಬಳಿಕ ಈಗ ನಿರಂತರವಾಗಿ ಮತ್ತೆ ರೇಟ್ ಜಂಪ್ ಆಗ್ತಾ ಇರುವಂಥದ್ದು. ಕಳೆದ ಒಂದು ವಾರದಿಂದ ಚಿನ್ನ ಬೆಳ್ಳಿ ದರ ಏರಿಕೆ ಆಗ್ತಾನೆ ಇದೆ. 10 ಗ್ರಾಂ ಚಿನ್ನದ ದರ ಈಗ 1,64,000 ರೂಪಾಯಿ ಇದೆ. ಕಳೆದ ಒಂದು ವಾರದಲ್ಲಿಯೇ 8,000 ಮತ್ತೆ 8ರಿಂದ 10,000ವರೆಗೂ ಕೂಡ ಇತ್ತು. ದೊಡ್ಡ ಮಟ್ಟದ ಕ್ರಾಶ್ ಬಳಿಕ ಸಿಲ್ವರ್ ರೇಟ್ ಚೇತರಿಕೆಯನ್ನ ಕಾಣಿಸಿಕೊಂಡಿದೆ. 2,76,000 ರೂಪಾಯಿ ತಲುಪಿದೆ ಕೆಜಿ ಬೆಳ್ಳಿಯ ದರ. ಜಾಗತಿಕ ಮಾರುಕಟ್ಟೆ ಟ್ರಂಪ್ ತೆರಿಗೆ ನೀತಿಯ ಎಫೆಕ್ಟ್ ಅಂತ ಕೂಡ ಒಂದು ಕಡೆ ಹೇಳಲಾಗ್ತಾ ಇದೆ. ಷೇರುಪೇಟೆ ಓಪನ್ ಬಳಿಕ ಚಿನ್ನ ಬೆಳ್ಳಿ ಮತ್ತೆ ಜಂಪ್ ಆಗುವಂತಹ ಸಾಧ್ಯತೆಗಳೇನಾದರೂ ಇದೆಯಾ ಗೊತ್ತಿಲ್ಲ, ಕಾದು ನೋಡಬೇಕು. ಆಭರಣ ಪ್ರಿಯರಿಗೆ ಮೇಲಿಂದ ಮೇಲೆ ಶಾಕ್ ಎದುರಾಗ್ತಾ ಇರುವಂಥದ್ದು. ಇನ್ಮೇಲೆ ಚಿನ್ನ ಬೆಳ್ಳಿ ಕೊಳ್ಳೋದು ಮತ್ತಷ್ಟು ಕಷ್ಟಕರನೇ. ಇಳಿಕೆ ಬಳಿಕ ಈಗ ನಿರಂತರವಾಗಿ ಮತ್ತೆ ರೇಟ್ ಜಂಪ್ ಆಗ್ತಾ ಇರುವಂಥದ್ದು. ದಿನೇ ನಾವು ಏರಿಳಿತಗಳನ್ನ ಕ್ರಾಶ್ ಆಗ್ತಾ ಇರೋದನ್ನ, ಜಂಪ್ ಆಗ್ತಾ ಇರೋದನ್ನ ನೋಡ್ತಾ ಇದೀವಿ. ಮಾರ್ಕೆಟಿಂಗ್ ಓಪನಿಂಗ್ ಟೈಮಲ್ಲೊಂದು, ಮಾರ್ಕೆಟ್ ಕ್ಲೋಸಿಂಗ್ ಟೈಮಲ್ಲೊಂದು ಬೆಲೆ. ಹೂಡಿಕೆದಾರರಿಗೆ ಒಂದು ಕಡೆ ಲಾಭದಾಯಕವಾದರೆ ಗ್ರಾಹಕರಿಗೆ ಒಂದಷ್ಟು ಸವಾಲುಗಳು ಎದುರಾಗುತ್ತೆ. ಮತ್ತೆ ಈಗಂತೂ ಬ್ಯಾಕ್ ಟು ಬ್ಯಾಕ್ ಹಬ್ಬ ಹರಿದಿನಗಳು ಬರ್ತಾ ಇದೆ. ಗೃಹ ಪ್ರವೇಶಗಳಾಗಿರ್ಬೋದು, ಮದುವೆ ಸಮಾರಂಭಗಳಾಗಿರ್ಬೋದು. ಈ ಫೆಬ್ರವರಿ ಎಂಡಿಂಗ್ ಮಾರ್ಚ್ ಸ್ಟಾರ್ಟಿಂಗ್ ಅಂತ ಅಂದಾಕ್ಷಣ ತುಂಬಾ ಶುಭ ಸಮಾರಂಭಗಳು, ಹಬ್ಬಗಳು ಎಲ್ಲವೂ ಕೂಡ ಸ್ಟಾರ್ಟ್ ಆಗುತ್ತೆ. ಶ್ರಾವಣ ಮಾಸ ಬಂತು ಅಂತ ಹೇಳಿದ್ರೆ ಸೊ ಬೆಳ್ಳಿ ಬಂಗಾರವನ್ನ ಖರೀದಿ ಮಾಡುವವರ ಸಂಖ್ಯೆ ಕೂಡ ಈ ಶುಭ ಸಮಾರಂಭಗಳಲ್ಲಿ ಜಾಸ್ತಿ ಇರುತ್ತೆ. ಈಗ ಬಹುದೊಡ್ಡ ಎಫೆಕ್ಟ್ ಆಗಿರುವಂಥದ್ದು ಜಾಗತಿಕ ಮಾರುಕಟ್ಟೆಯ ಏರಿಳಿತದಿಂದಾಗಿ ಇಲ್ಲೂ ಕೂಡ ಬಹುದೊಡ್ಡ ಎಫೆಕ್ಟ್ ತಟ್ಟಿದೆ. ಇದಕ್ಕೆ ಕೇಂದ್ರವೂ ಕೂಡ ಏನು ಮಾಡೋಕ್ಕಾಗೋದಿಲ್ಲ, ರಾಜ್ಯ ಸರ್ಕಾರವೂ ಕೂಡ ಇದಕ್ಕೆ ಏನು ಮಾಡೋಕ್ಕಾಗೋದಿಲ್ಲ. ಬಟ್ ನಾವು ಒಂದಷ್ಟು ಪ್ಲಾನಿಂಗ್ಸ್ ಅನ್ನ ಮಾಡಿಕೊಂಡು ಒಂದು ಕಡೆ ಹೂಡಿಕೆಯನ್ನ ಮಾಡಿ, ಅಂದ್ರೆ ಇನ್ನು ಮುಂದಕ್ಕೆ ತೆಗೆದುಕೊಳ್ಳಬೇಕು ಅನ್ನುವಂತಹ ಪ್ಲಾನಿಂಗ್ಸ್ ಇದ್ದಾಗ ಈಗಲೇ ಒಂದಷ್ಟು ಪ್ರತಿಯೊಂದು ಈಗ ಜ್ಯುವೆಲರಿ ಶಾಪ್ಗಳಲ್ಲೂ ಕೂಡ ಹೂಡಿಕೆಯನ್ನ ಮಾಡ್ತಾ ಹೋದ್ರೆ ಒಂದಷ್ಟು ಆಫರ್ಸ್ಗಳನ್ನ ಮತ್ತೆ ಒಂದಷ್ಟು ಪ್ಲಾನಿಂಗ್ಸ್ಗಳು ಎಲ್ಲವೂ ಕೂಡ ಇದೆ. ಅದನ್ನು ನಾವು ಮುಂದಾಲೋಚನೆ ತೆಗೆದುಕೊಂಡು ಈಗಲೇ ಚಿನ್ನ ಬೆಳ್ಳಿ ಬಂಗಾರಕ್ಕೆ ಹೂಡಿಕೆಯನ್ನು ಮಾಡಿದ್ರೆ ಬೆಟರ್ ಅಂತ ಅನ್ಸುತ್ತೆ. ಗೊತ್ತಿಲ್ಲ, ಈ ಮುಂದಿನ ದಿನಗಳಲ್ಲಿ ಈ ಬೆಲೆ ಇನ್ನೂ ಕೂಡ ಏರಿಕೆಯನ್ನು ಕಾಣುವಂತಹ ಸಾಧ್ಯತೆಗಳು ಬಹಳಷ್ಟಿದೆ. ಬಿಕಾಸ್ ಚಿನ್ನ ಬೆಳ್ಳಿ ದರ ಆಗಿರ್ಬೋದು ಮತ್ತು ಭೂಮಿ ಬೆಲೆ ಆಗಿರ್ಬೋದು ಯಾವುದೂ ಕೂಡ ಇಳಿಕೆಯನ್ನು ಕಂಡಂತಹ ಒಂದು ಎಕ್ಸಾಂಪಲ್ಸ್ನ ನಾವು ನೋಡೇ ಇಲ್ಲ. ಆದರೂ ಕೂಡ ಎಲ್ಲೋ ಒಂದು ಕಮ್ಮಿ ಅವಧಿಯಲ್ಲಿ ಇರುತ್ತೆ. ಆ ಸಂದರ್ಭದಲ್ಲಿ ಕೈಯಲ್ಲಿ ದುಡ್ಡಿರುತ್ತೋ ಇಲ್ವೋ. ಸೊ ಹಾಗಾಗಿ ಒಂದಷ್ಟು ಪ್ಲಾನಿಂಗ್ಸನ್ನು ಮಾಡಿಕೊಂಡು ಹೂಡಿಕೆಯನ್ನು ಮಾಡಿದ್ರೆ ಮುಂದೆ ತೆಗೆದುಕೊಳ್ಳೋದಕ್ಕೆ ಅನುಕೂಲಕರವಾಗಿರಬಹುದೇನೋ. ಕಳೆದ ಒಂದು ವಾರದಿಂದ ಕೂಡ ಕ್ರಾಶ್ ಆಗ್ತಾ ಇರುವಂಥದ್ದು, ಗ್ರಾಹಕರಿಗೆ ಗೊಂದಲಗಳು ಉಂಟಾಗ್ತಾ ಇದೆ. ಹೂಡಿಕೆದಾರರಿಗೂ ಕೂಡ ಜಾಗತಿಕ ಮಾರುಕಟ್ಟೆಯ ಎಫೆಕ್ಟ್ನಿಂದಾಗಿ ಇಷ್ಟೆಲ್ಲ ಬದಲಾವಣೆಗಳು, ಏರಿಳಿತಗಳು ಕಾಣ್ತಾ ಇರುವಂಥದ್ದು ಚಿನ್ನ ಬೆಳ್ಳಿಯ ದರದಲ್ಲಿ. ಕಳೆದ ಒಂದು ವಾರದಲ್ಲಿಯೇ 8ರಿಂದ 10,000 ರೂಪಾಯಿ ಜಂಪ್ ಆಗಿದೆ ಒಂದೇ ವಾರಕ್ಕೆ. ಮತ್ತೆ ಜನವರಿಗೆ ಹೋಲಿಸ್ಕೊಂಡ್ರೆ ಫೆಬ್ರವರಿಲಿ ಅತಿ ಹೆಚ್ಚು ಬೆಲೆ ಇನ್ಕ್ರೀಸ್ ಆಗಿರುವಂತಹ ಗ್ರಾಫನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಟ್ರಂಪ್ ತೆರಿಗೆಯ ಎಫೆಕ್ಟ್, ಷೇರುಪೇಟೆ ಓಪನ್ ಬಳಿಕ ಆಗಿರುವಂತಹ ಬದಲಾವಣೆಗಳು ಆಭರಣ ಪ್ರಿಯರಿಗೆ ಮೇಲಿಂದ ಮೇಲೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಕಳೆದ ಒಂದು ವಾರದಿಂದ ಆಗ್ತಾ ಇರುವಂತಹ ಏರಿಳಿತಗಳು, ಇದರಿಂದಾಗಿ ಗ್ರಾಹಕರಿಗೆ ಬಹುದೊಡ್ಡ ಹೊಡೆತ ಬೀಳ್ತಾ ಇದೆ. ಖರೀದಿ ಮಾಡೋಕ್ಕೂ ಆಗದೆ, ಸುಮ್ಮನೆ ಇರೋಕ್ಕೂ ಆಗದೆ. ಬಿಕಾಸ್ ಶುಭ ಸಮಾರಂಭಗಳಿಗೆ ಬೇಕೇ ಬೇಕಾಗತ್ತೆ. ಅದೊಂದು ಭಾವನೆ, ಪ್ರೀತಿ ಇರುತ್ತೆ ಬಂಗಾರ ಬೆಳ್ಳಿ ಅಂತ ಹೇಳಿದ್ರೆ. ಈ ರೀತಿಯಾದಂತಹ ಗೊಂದಲದ ಪರಿಸ್ಥಿತಿಯಲ್ಲಿ ಸಿಲುಕಾಕೊಂಡಿದ್ದಾರೆ.